ಪ್ರಕೃತಿ ಶಬ್ದದ ಅರ್ಥಗಳನ್ನು ಗೀತಾ ತಾತ್ಪರ್ಯ 3ನೇ ಅಧ್ಯಾಯ ಅಲ್ಲಿ 27-28ನೇ ಶ್ಲೋಕಗಳಲ್ಲಿ ಪ್ರಕೃತಿ ಅನ್ನೋ ಶಬ್ದ ಬಂದಿದೆ. 29ನೇ ಶ್ಲೋಕದಲ್ಲೂ ಬಂದಿದೆ. ಅದರ ಅರ್ಥವನ್ನು ವಿವರಿಸುವಾಗ ಆಚಾರ್ಯರು ಶಬ್ದ ನಿರ್ಣಯ ಅನ್ನೋದನ್ನು ಉದ್ಧರಿಸ್ತಾರೆ. ಕ್ವಚಿತ್ ಸ್ವಭಾವ ಪ್ರಕೃತಿ ಕ್ವಚಿತ್ ತ್ರಿಗುಣಾತ್ಮಿಕ ಕ್ವಚಿತ್ ಪ್ರಕೃಷ್ಟಕರ್ತೃತ್ವಾತ್ ಭಗವಾನ್ ಪ್ರಕೃತಿರ ಹರಿಹಿ ಅಂತ. ಅದು ಶಬ್ದ ನಿರ್ಣಯ. ಪ್ರಕೃತಿ ಅನ್ನೋ ಶಬ್ದಕ್ಕೆ ವ್ಯಕ್ತಿಯ ಸ್ವಭಾವ ಅಂತ ಒಂದರ್ಥ, ಇನ್ನೊಂದು ತ್ರಿಗುಣಾತ್ಮಕವಾದ ಸತ್ವರಜಸ್ತಮ ಗುಣಗಳನ್ನು ಒಳಗೊಂಡಂತಹ ಪ್ರಕೃತಿ, ಜಗತ್ತಿನ ಸೃಷ್ಟಿಗೆ ಕಾರಣವಾದಂತ ಮತ್ತೊಂದು ಅರ್ಥ. ಭಗವಂತ ಹರಿಗೇನೆ ಪ್ರಕೃತಿ ಅಂತ ಹೇಳ್ತಾರೆ ಅಂತ ಅದು ಮತ್ತೊಂದು ಅರ್ಥ. ಯಾಕೆಂದ್ರೆ ಪ್ರಕೃಷ್ಟಕರ್ತೃತ್ವ, ಶ್ರೇಷ್ಠ ಕಾರ್ಯಗಳನ್ನು ಮಾಡುವವನು ಅವನಾದ್ರಿಂದ, ಅಂದ್ರೆ ಶ್ರೇಷ್ಠವಾದ್ದು ಅಂತ ಕೃತಿ ಕಾರ್ಯಗಳನ್ನು ಮಾಡುವವನಾದ್ರಿಂದ ಅವನಿಗೆ ಪ್ರಕೃತಿ ಅಂತ ಹೇಳ್ತಾರೆ ಅಂತ. ಹೀಗೆ 3 ಅರ್ಥಗಳಿವೆ. ಅದನ್ನ ಆಯಾ ಪ್ರಸಂಗಗಳಿಗೆ ಹೊಂದಿಕೊಂಡು ಬೇರೆ ಬೇರೆ ಅರ್ಥಗಳನ್ನು ಸ್ವೀಕಾರ ಮಾಡಬೇಕಾಗ್ತದೆ.